ಈ ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ಎಷ್ಟು ಜನಕ್ಕೆ ಸಾಲದ ಸಮಸ್ಯೆ ಮತ್ತು ಒಡವೆ ಅಡ ಇಟ್ಟಿದ್ರೆ, ಇಲ್ಲಾಂದರೆ ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಯಾರಾದರೂ ದುಡ್ಡು ಕೊಡಬೇಕು ವಾಪಸ್ ದುಡ್ಡು ಬಂದಿಲ್ಲ, ತುಂಬ ಹಲವಾರು ಸಮಸ್ಯೆಗಳಿಗೆ ಇದು ಬಂದು ಈ ಸ್ಫಟಿಕ ಬಂದು ತುಂಬ ಹೆಲ್ಪ್ ಮಾಡ್ತಾ ಇದೆ. ಇದನ್ನ ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಅದರಿಂದ ಈಗ ಇದು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನ ಮಾಡಿದ ಮೇಲೆ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನಿಜ ನಾನು ಹೇಳ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಪಾರ್ಸಲ್ ಎಲ್ಲ ರೆಡಿ ಆಗಿದೆ. ಬೆಳಗ್ಗೆನೆ 3 ಮೂಟೆ ಹೋಗಿದೆ. ಆಲ್ರೆಡಿ 3 ಮೂಟೆ ಹೋಗೋಗಿದೆ. ಇವಾಗ 10 ಗಂಟೆ ಆಗಿದೆ. ಆದ್ರೂ ಒಂದೇ ಒಂದು ವಿಡಿಯೋ ಮಾಡ್ಕೊತಿದ್ದೀನಿ ಅಂತ ನಾನು ವಿಡಿಯೋಗೋಸ್ಕರ ಇಟ್ಕೊಂಡೆ. ಯಾಕೆಂದರೆ ತುಂಬ ವಿಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಅಷ್ಟು ಆರ್ಡರ್ಸ್ ಬರ್ತಾ ಇದೆ. ಅಷ್ಟೊಂದು ತುಂಬ ಜನ ಏನು ಹೇಳ್ತಾ ಇದ್ದಾರೆ, ಒಳ್ಳೇದಾಗಿದೆ ಅಂತ ಮತ್ತೆ 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 ಅವರೇ ತೊಗೋತಾ ಇದ್ದಾರೆ. ಅಂದರೆ ಅವರು ಹಾಲಲ್ಲಿ ಇಡೋಕ್ಕೆ ತೊಗೋತಾ ಇದ್ದಾರೆ, ಕಬೋರ್ಡಲ್ಲಿ ಇಡೋಕ್ಕೆ ತೊಗೋತಾ ಇದ್ದಾರೆ, ಮತ್ತು ಅವ್ರ ಅಂಗಡಿ ಇದ್ದರೆ, ವೆಹಿಕಲ್ಸ್ಗೆ ಇದ್ದರೆ ಪ್ರತಿಯೊಂದು ಅವರೇ ರಿಟರ್ನ್ ತೊಗೋತಾ ಇದ್ದಾರೆ. ಹಾಗಾಗಿ ಮತ್ತು ಅವ್ರ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹೇಳಿ ಕೊಡಿಸ್ತಾ ಇದ್ದಾರೆ. ಸ್ವಲ್ಪ ರಿವ್ಯೂನ ನೋಡಿ, ಸರಿನಾ? ರಿವ್ಯೂ ನೋಡಿ ನೀವೇ ಹೇಳ್ತೀರಾ. ಸ್ಫಟಿಕದ ಕಲ್ಲು ಕಟ್ಟಿಂದ ಮೇಡಮ್ ನಮ್ಗೆ ತುಂಬ ಒಳ್ಳೆಯದಾಗಿದೆ ಮೇಡಮ್. ಜನವರಿ 1ನೇ ತಾರೀಕು ನಮಗೆ ಪಾರ್ಸಲ್ ರಿಸೀವ್ ಆಯಿತು ಮೇಡಮ್. ಆಮೇಲೆ ಕಟ್ಟಿದ್ದೀವಿ. ನಮ್ಮದು ಲೋನ್ ಭಾಳ ಇತ್ತು ಮೇಡಮ್. ಹೇಗೆ ಇದು ಮಾಡ್ಬೇಕು ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಲೋನ್ ಈಗ ಪರವಾಗಿಲ್ಲ, ನಮ್ಮದು ಒಂದು 90% ಎಲ್ಲ ಲೋನ್ ಹೋಗಿದೆ ಮೇಡಮ್. ಅದಕ್ಕೋಸ್ಕರ ಈಗ ಮತ್ತೆ ನಮ್ಮ ತಾಯಿಯವರಿಗೆ ಒಂದು ಪಾರ್ಸಲ್ ಮಾಡಿದ್ದೀನಿ ಮೇಡಮ್. ನಮ್ಮ ತಂದೆಯವರು 1 ವರ್ಷದಿಂದ ತೀರ್ಕೊಂಡ್ರು ಮೇಡಮ್. ತೀರ್ಕೊಂಡಿಂದ ತುಂಬ ಅವರು ಆರ್ಥಿಕವಾಗಿ ತುಂಬ ಇದನ್ನು ಮಾಡ್ತಾಯಿದ್ರು ಮೇಡಮ್. ನಮ್ಮ ತಂದೆಯವ್ರಿಗೆ ಯಾರ್ಯಾರು ಅಮೌಂಟ್ ಕೊಡಬೇಕಿತ್ತು ಅವ್ರು ತೀರ್ಕೊಂಡ್ಮೇಲೆ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅದಕ್ಕೋಸ್ಕರ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆರ್ಡರ್ ಮಾಡಿದ್ದೀನಿ ಮೇಡಮ್. ಮೇಡಮ್ ನನಗೆ ತುಂಬ ಒಳ್ಳೆಯದಾಗಿದೆ ಮೇಡಮ್. ನನ್ನಲ್ಲಿ ಚಿನ್ನ ಎಲ್ಲ ಬ್ಯಾಂಕಲ್ಲಿತ್ತು, ಒಂದು ಬಿಡಿಸಿದ್ದೇನೆ ಮೇಡಮ್. ಇಲ್ಲದೆ ತುಂಬ ಕಷ್ಟ ಅಂತ ಹೇಳಿದೆ. ಹಣದ ಸಮಸ್ಯೆ ಎಲ್ಲ ಇತ್ತು ಮೇಡಮ್. ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿದೆ ಮೇಡಮ್. ಅದಂತಂದ ಮೇಲೆ ಒಳ್ಳೇದಾಗಿದೆ ನನಗೆ. ಮೊದ್ಲಿಕ್ಕಿಂತ ಈಗ ಸ್ವಲ್ಪ ಇಲ್ಲಕ್ಕ 2 ದಿನದಿಂದ. ಅಂಗಡಿ ಬಿಸ್ನೆಸ್ ಸ್ವಲ್ಪ ಪರವಾಗಿಲ್ಲಕ್ಕ. 2 ದಿನದಿಂದನು ಸ್ವಲ್ಪ ಮೊದ್ಲಿಕ್ಕಿಂತ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದೆ. ಜಸ್ಟ್ 2 ದಿನ, ಇವರು 2 ದಿನ ಆಗಿ ಕಟ್ಟಿದ್ದು ಪಾಪ. ಅಂಗಡಿಗೆ ಅಂತ ತಗೊಂಡಿದ್ದವರು. ಅಂಗಡಿಗೂ ಕೂಡ ಇವಾಗ ಮನೆಗೆ ಅಂತಲ್ಲ, ಇದು ಮನೆಗೆ ಕಟ್ಬೋದು, ಅಂಗಡಿಗಳಿಗೆ ಕಟ್ಬೋದು, ಶಾಪಿಗೆ ಕಟ್ಬೋದು, ಮತ್ತು ನಿಮಗೆ ವೆಹಿಕಲ್ಸ್ ಇದ್ದರೆ, ಏನಾದರೂ ನೀವು ಆಟೋ ಓಡಿಸ್ತಾ ಇದ್ದೀರಾ, ಇಲ್ಲ ಕ್ಯಾಬ್ ಏನಾದರೂ ಓಡಿಸ್ತಾ ಇದ್ದೀರಾ, ಲಾರಿ, ಟೆಂಪೋ, ಏನು ಹಲವಾರು ವೆಹಿಕಲ್ಸ್ಗಳಿದೆಯಲ್ಲ ಅದನ್ನ ಓಡಿಸ್ತಾ ಇದ್ದೀರಾ, ಸರಿಯಾಗಿ ನನಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅಂದವರು ಕೂಡ ಅದನ್ನು ಕಟ್ಟಿ ಬೇಗ ಬಿಸ್ನೆಸ್ ಬರುತ್ತೆ. ಮತ್ತು ಯಾವುದೇ ಅಂಗಡಿ ಆಗಿರಲಿ, ಯಾವುದೇ ಶಾಪ್ ಆಗಿರಲಿ, ಜಸ್ಟ್ ನಿಮಗೆ ಎಷ್ಟು ಬೇಗ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ಜನಗಳಿಗೆ ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇಷ್ಟು ಕಡಿಮೆ ಅಮೌಂಟಲ್ಲಿ ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಅದನ್ನು 7 ಡೇಸ್ ಸೀಕ್ರೆಟ್ ಮಾಡಿದಾಗ ಮಾತ್ರ ಅದರ ರಿಸಲ್ಟ್ ಜಾಸ್ತಿ ಸಿಗ್ತಾ ಇದೆ ಅಂತ ಜನ ಹೇಳ್ತಾ ಇರೋದು, ಸರಿನಾ? ಯಾರು ತೊಗೊಂಡಿದ್ದಾರೆ ಅವ್ರು ಹೇಳ್ತಾ ಇರೋದು. ನಾರ್ಮಲ್ ಆಗಿ ನಾನು ಕಟ್ಟಿ ಬಿಟ್ಟೆ, ನಾನು ಬೇರೆ ಕಡೆಯಿಂದ ಕಟ್ಟಿದೆ, ಬಟ್ ಏನೂ ಕೂಡ ಪ್ರಯೋಜನ ಆಗ್ತಾ ಇರಲಿಲ್ಲ. ನೀವು ಹೇಳ್ಕೊಟ್ಟಂಗೆ ನೀವು ಎಲ್ಲಿ ಕಟ್ಟಬೇಕು, ಮತ್ತು ನೀವು ಏನು ಮಾಡಬೇಕು 7 ಡೇಸು, ಹೇಗೆಲ್ಲ ಇರಬೇಕು ಅಂತ ಹೇಳ್ಕೊಟ್ಟಾಗ, ಪ್ರತಿಯೊಂದು ಹೇಳ್ಕೊಟ್ಟಾಗ ಅದೇ ಥರ ಮಾಡ್ಕೊಂಡೋದೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತು 7 ಡೇಸ್ ಸೀಕ್ರೆಟ್ ಏನು ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ. ಖಂಡಿತ ಹೇಳ್ತೀನಿ. ಆರ್ಡರ್ ಮಾಡ್ಕೊಂಡ್ಮೇಲೆ ಪ್ರತಿಯೊಂದು ಜವಾಬ್ದಾರಿ ನಂದಾಗಿರುತ್ತೆ. ನಿಮಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತೀನಿ. ಮತ್ತು ನಿಮಗೆ ಯಾವ ಥರ ಹೇಳ್ಕೊಡ್ಬೇಕು, ಯಾವ ಥರ ಮಾಡಬೇಕು, 7 ಡೇಸ್ ಸೀಕ್ರೆಟ್ ಏನು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಮತ್ತು ತುಂಬ ಜನಕ್ಕೆ ಒಳ್ಳೇದಾಗ್ತಾಯಿದೆ. ನನಗೆ ಖುಷಿ ಆಗ್ತಾಯಿದೆ. ಮೊನ್ನೆ ಯಾರೋ ಕಾಲ್ ಮಾಡಿದರು, ಸಿಸ್ಟರ್ ನೀವಾಗಿರೋದಕ್ಕೆ ಇಷ್ಟು ಕಡಿಮೆ ಅಮೌಂಟನ್ನು ತೊಗೋತಾ ಇದ್ದೀರಾ, ಇಷ್ಟು ಒಳ್ಳೆ ರಿಸಲ್ಟ್ ಬರ್ತಾಯಿದೆ, ಬೇರೆಯವರಾಗಿದ್ದರೆ ಸಾವಿರಾರು ರೂಪಾಯಿ ಇದನ್ನೇ ತೋರಿಸಿ ಸಾವಿರಾರು ರೂಪಾಯಿ ಮಾಡಿಬಿಡ್ತಾಯಿದ್ರು ಅಂತ. ಖಂಡಿತ ನನಗೆ ಹಣದ ಆಸೆ ಇಲ್ಲ, ಸಾವಿರಾರು ರೂಪಾಯಿ ಮಾಡೋಕ್ಕೂ ಕೂಡ ಹೋಗಲ್ಲ ನಾನು. ಇಷ್ಟೆಲ್ಲ ಬೆಳಗ್ಗೆನೇ ಹೋಗಿದೆ, ಆಲ್ರೆಡಿ ತುಂಬ ಹೋಗಿದೆ. ಕಾಣಿಸ್ತಾ ಇದೆಯಾ? ತುಂಬ ಹೋಗಿದೆ. ಹಿಂದೇನೂ ಕೂಡ ಸ್ವಲ್ಪ ಇದೆ. ಮತ್ತು ಇನ್ನೂ ಪ್ಯಾಕಿಂಗ್ಸ್ ಆಗಬೇಕು. ಇನ್ನು ಮಧ್ಯಾಹ್ನ ಇನ್ನೊಂದು ಬ್ಯಾಚ್ ಇದೆ. ಇನ್ನೊಂದು ಬ್ಯಾಚ್ ಅಂದರೆ 3 ಗಂಟೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಡಿಸ್ಪ್ಯಾಚ್ ಮಾಡೋದಿದೆ. ಅಷ್ಟು ಕೂಡ ಡಿಸ್ಪ್ಯಾಚ್ ಮಾಡಬೇಕು. ಇವತ್ತಿನ ಆರ್ಡರ್, ನಿನ್ನೆ ಆರ್ಡರ್ ಆಲ್ರೆಡಿ 3 ದಿನದ್ದು ಪೆಂಡಿಂಗ್ ಇಟ್ಕೊಂಡಿರ್ತೀನಿ. ನನಗೆ ಆಗ್ತಾನೆ ಇಲ್ಲ ಒಬ್ಬಳೇ ಮಾಡೋದಕ್ಕೆ. ಅದಲ್ಲದೆ ನೀವು ಅಂದರೆ ಬೇರೆಯವ್ರನ್ನ ಕರೆಸಿ ಮಾಡ್ಬೋದಲ್ಲ ಅಂತ
ನನಗೇನೋ ನನ್ನ ಕೈಯಿಂದ ಕೊಡೋದ್ರಿಂದ ಜನಗಳಿಗೆ ಇಷ್ಟು ಒಳ್ಳೇದಾಗ್ತಾ ಇದೆ. ಬೇರೆಯವರು ಮುಟ್ಟಿ ಅದು ಇದು ಮಾಡೋದು ಬೇಡ. ನಾವಂದರೆ ತುಂಬ ಕ್ಲೀನಾಗಿ ಇಟ್ಕೊಂಡು ಮನ್ಸಾರೆ ದುವಾ ಮಾಡಿ ನಮಾಜ್ ಮಾಡಿ ಪ್ರತಿಯೊಂದು ಮಾಡ್ತಾ ಇರ್ತೀನಿ. ಅದನ್ನು ಬಿಟ್ಟು ನಾನು ಬೇರೆಯವ್ರಿಗೆ ತೊಗೊಂಡ್ರೆ ಅದೇ ರಿಸಲ್ಟ್ ಬರುತ್ತೋ ಬರಲ್ವೋ ಅನ್ನೋದು ನನಗೆ ಭಯ ಕೂತ್ಕೊಬಿಟ್ಟಿದೆ. ಅವ್ರ ಕೈಯಿಂದ ಕೊಟ್ಟರೆ ಹೇಗಿರುತ್ತೋ ಏನೋ, ನನ್ನ ಕೈಯಾರೆ ನಾನೇ ಎಷ್ಟೇ ಆಗಿರಲಿ ನನ್ನ ಕೈಯಾರೆ ನಾನು ಕೊಡಬೇಕು ಅಂತ ಒಂದು ಖುಷಿ. ಯಾಕೆಂದರೆ ಜನಗಳಿಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಹಾಗಾಗಿ ಎಷ್ಟೇ ಇರಲಿ ನಾನೇ ಮಾಡಬೇಕು ಅಂತ ಒಂದು ಇದಿದೆ. ಆದರೆ ಪ್ಯಾಕಿಂಗು ತೊಗೊಂಡೋಗೋದು ಸ್ವಲ್ಪ ಹೆವಿ ಆಗೋದ್ರೆ ಅದನ್ನು ಮಾತ್ರ ಎಲ್ಲ ಮಾಡಿ ಬರೀ ಪ್ಯಾಕಿಂಗ್ ಮಾಡೋಕ್ಕೆ ಮಾತ್ರ ಕೊಡ್ತೀನಿ. ಇದ್ರೊಳಗಡೆ ಹಾಕೋವರೆಗೂ ಕೂಡ ನನ್ನದೇ ಕೆಲಸ ಇರುತ್ತೆ. ಜಸ್ಟ್ ಪ್ಲಾಸ್ಟರ್ ಹಾಕಿ ಇದು ನೋಡಿ ಸ್ಟಿಕ್ಕರ್ಸ್ ಏನಿದೆ, ಈ ಥರ ಸ್ಟಿಕ್ಕರ್ಸ್ ಏನಿದೆ, ಇವೆಲ್ಲ ಸ್ಟಿಕ್ಕರ್ಸ್ ಏನಿದೆ, ಇವೆಲ್ಲ ಸ್ಟಿಕ್ಕರ್ಸ್ ಹಾಕೋಕೆ ಬೇರೆಯವ್ರಿಗೆ ಬಿಡ್ತೀನಿ. ಮತ್ತು ತೊಗೊಂಡೋಗೋಕ್ಕೂ ಕೂಡ ಬೇರೆಯವ್ರಿಗೆ ಕೊಡ್ತೀನಿ ಅಷ್ಟು. ಮತ್ತು ತುಂಬ ಜನ ಆನ್ಲೈನ್ ಇದು ಮೋಸ ಇರ್ಬೋದು, ಆಗ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತೀರಾ. ಖಂಡಿತ ಯಾವುದೇ ರೀತಿ ಮೋಸ ಇಲ್ಲ. ಆಲ್ರೆಡಿ ನಾನು ಪ್ಯಾಕಿಂಗ್ಸ್ ನಾನು ಇದನ್ನು ಸ್ಟಾರ್ಟ್ ಮಾಡಿ ನಾನು 7 ತಿಂಗಳೇ ಆಗಿದೆ. ನನ್ನ ವಿಡಿಯೋಸ್ ಚೆಕ್ ಮಾಡಿ, ನೀವು ನನ್ನ ಪೂರ್ತಿ ವಿಡಿಯೋಸ್ನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. 7 ತಿಂಗಳೇ ಆಗೋಗಿದೆ. ಯಾವುದೇ ರೀತಿ ಮೋಸ ಇಲ್ಲ. ಯಾರಿಗೂ ಒಬ್ರಿಗೆ ನಾನು ಏನಾದರೂ ಮಿಸ್ ಆಗಿ ಹೋಗಿಲ್ಲ ಅಂತ ಹೇಳಿದ್ರು ಅವ್ರದ್ದು ಏನಿದೆ ಚೆಕ್ ಮಾಡಿ ಅವ್ರಿಗೆ ಹಣನೂ ಕೂಡ ಹಾಕ್ಕೊಡ್ತೀನಿ. ಯಾರು ಕೂಡ ಹಣ ಇಸ್ಕೊಂಡಿಲ್ಲ, ನನಗೆ ಪ್ರಾಡಕ್ಟೇ ಬೇಕು ಅಂತ ಇಸ್ಕೊಂಡಿದ್ದಾರೆ. ಪ್ರಾಡಕ್ಟ್ ಕಳಿಸ್ಕೊಡ್ತೀನಿ. ಏನೇ ಮಿಸ್ ಆದರೂ ಕೂಡ ಪ್ರಾಡಕ್ಟ್ ಕಳಿಸ್ಕೊಡ್ತೀನಿ. ಯಾರೂ ಕೂಡ ಭಯ ಪಡಬೇಡಿ, ಸರಿನಾ? ಇದು ಆನ್ಲೈನ್ ಪೇಮೆಂಟ್ ಅಂದರೆ ಪ್ರೊಸೀಜರ್ ಬೇರೆಗಳಿದೆ. ಪ್ರೊಸೀಜರ್ ಬಂದು ಬೇರೆ ಬೇರೆ ಇದೆ. ಅಗ್ರಿಮೆಂಟ್ ಮಾಡ್ಕೋಬೇಕು, ಫಸ್ಟೇ ಅಮೌಂಟ್ ಕಟ್ಟಬೇಕು, ಅದೆಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿದು ಪ್ರೊಸೀಜರ್ ಬೇರೆ ಇದೆ. ಹಾಗಾಗಿ ನನಗೆ ಅಷ್ಟು ಬೇಗ ನಾನು ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಹಣನೂ ಇಲ್ಲ, ಅಗ್ರಿಮೆಂಟ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಬೇರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನೂ ಇದೆ, ಸರಿನಾ? ಇನ್ನೊಬ್ರು ಕಳಿಸಿದ್ದಾರೆ ನೋಡಿ. ಸ್ಫಟಿಕದ ಕಲ್ಲು ಕಟ್ಟಿಂದ ಮೇಡಮ್ ನಮ್ಗೆ ತುಂಬ ಒಳ್ಳೆಯದಾಗಿದೆ ಮೇಡಮ್. ಜನವರಿ 1ನೇ ತಾರೀಕು ನಮಗೆ ಇವರಲ್ಲ ಮೇಡಮ್. ಆಮೇಲೆ ಇನ್ನೊಬ್ರು ಕಳಿಸಿದ್ರು, ಯಾರು? ಹಲೋ ಮೇಡಮ್, ನಾನು ನಿಮ್ಮ ಹತ್ತಿರ ಸ್ಫಟಿಕ ಕಲ್ಲನ್ನು ತೆಗೆದುಕೊಂಡು 7 ಡೇಸ್ ನಂಬಿಕೆ ಶ್ರದ್ಧೆ ಇಟ್ಟು ಪೂಜೆ ಮಾಡಿದ್ದೇನೆ. ಈಗ ನನ್ನ ಗಂಡ ಮಕ್ಕಳು ನನ್ನ ಮಾತನ್ನು ಕೇಳುತ್ತಿದ್ದಾರೆ. ಮತ್ತು ನನ್ನ ಸಾಲ ತೀರುವುದಕ್ಕೆ ಅಥವಾ ಒಡವೆ ಬಿಡಿಸುವುದಕ್ಕೆ ಯಾವ ನಿಮ್ಮ ಎಷ್ಟೋ ದಿನಲ್ಲಿ ನೆಮ್ಮದಿನೇ ಇರಲಿಲ್ಲ. ಕೆಲಸಕ್ಕೆ ಹೋದರೆ ಯಾಕಾದರೂ ಮನೆಗೆ ಬರುತ್ತೇವೆ ಅನ್ನಿಸ್ತಾ ಇತ್ತು. ಆದರೆ ಈಗ ಪರವಾಗಿ ಇಲ್ಲ. ದಯವಿಟ್ಟು ಇನ್ನೊಂದು ಸಲ ಹೀಗೆ 7 ಡೇಸ್ ಮುಗಿದಿದೆ, ಮತ್ತೆ ಹೇಗೆ ಮಾಡಬೇಕು ದಯವಿಟ್ಟು. ಕೆಲವ್ರಿಗಂತೂ 7 ಡೇಸ್ ಮುಗಿಯೋಕ್ಕಿಂತ ಮುಂಚೆನೇ ರಿಸಲ್ಟ್ ಸಿಗ್ತಾ ಇದೆ. ತುಂಬ ಜನಕ್ಕೆ 7 ಡೇಸ್ ಮುಗಿಯೋಕ್ಕಿಂತ ಮುಂಚೆನೇ ರಿಸಲ್ಟ್ ಸಿಗ್ತಾ ಇದೆ. 2 ದಿನಕ್ಕೆ, 3 ದಿನಕ್ಕೆ, 5 ದಿನಕ್ಕೆ, 7 ಡೇಸ್ ಒಳಗಡೆನೇ ರಿಸಲ್ಟ್ ಸಿಗ್ತಾ ಇದೆ. ಕೆಲವ್ರಿಗೆ ಮಾತ್ರ ಅಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದಾಗ, ಆ ಥರ ಇದ್ದಾಗ ಸ್ವಲ್ಪ ಅಂದರೆ 1-2 ವಾರ ಆ ಥರ ತಗೋಬಹುದು. ಅಂದರೆ ತುಂಬ ಜನಕ್ಕೆ ಬೇಗನೆ ಸಿಗ್ತಾ ಇದೆ, ಅದೊಂದು ಖುಷಿ. ಮೊನ್ನೆ ಯಾರೋ ಮದ್ದೂರಿಂದ ತೊಗೊಂಡ್ರು ಪಾಪ. ಜಸ್ಟ್ 7 ಡೇಸ್ ಕೂಡ ಆಗಿಲ್ಲ ಅವ್ರಿಗೆ. ತುಂಬ ಅಂಗಡಿ ವ್ಯಾಪಾರ ಡಲ್ಲಿತ್ತು, ಅಂಗಡಿ ವ್ಯಾಪಾರನೇ ಆಗ್ತಾ ಇಲ್ಲ ಸಿಸ್ಟರ್ ಅಂತ ಹೇಳಿದರು. ನೋಡ್ಬಿಡೋದ, ಅವರು ಹೇಳಿದರು ಒಂದು ಮನಸ್ಸು ಜಸ್ಟ್ ನಿಮಗೆ ಕಡಿಮೆ ಅಮೌಂಟ್ ಅಲ್ವಾ, ನೋಡೋದ ಟ್ರೈ ಮಾಡ್ತೀನಿ, ಇದರಲ್ಲಿ ಆಗುತ್ತೋ ಆಗೋಲ್ವಾ ಟ್ರೈ ಮಾಡ್ತೀನಿ ಅಂತ ಹೇಳಿದವರು. ಜಸ್ಟ್ ಅವರು ಒಂದು 5 ದಿನ ಮಾಡಿದ್ದಾರೆ ಅಷ್ಟೇ. 5 ದಿನಕ್ಕೆ ಮತ್ತೆ ನನಗೆ ಮೆಸೇಜ್ ಮಾಡಿದ್ದಾರೆ. ತೋರಿಸ್ತೀನಿ ಅದೆಲ್ಲೋ, ಯಾಕೆಂದರೆ ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇಲ್ಲ ಅನಿಸುತ್ತೆ, ನೋಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಆರ್ಡರ್ಸ್ ಬರ್ತಾನೆ ಇದೆ. ಮತ್ತು ಬೇಗ ರಿಪ್ಲೈ ಕೊಡಲ್ಲ ಅಂತ ಹೇಳ್ತೀರಾ, ರಿಪ್ಲೈನೂ ಕೂಡ ಕೊಡ್ತೀನಿ ನೋಡಿ. ನೀವೇ ನೋಡ್ತಾ ಇರಿ ಎಷ್ಟೆಲ್ಲ ಮೆಸೇಜ್ ಬರ್ತಾ ಇದೆ. ಇಷ್ಟರಲ್ಲಿ ನನಗೆ ಯಾವುದು ಅಂತ ನೋಡಲಿ, ಯಾವುದು ಅಂತ ಬಿಡಲಿ, ನೋಡ್ತೀನಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಈಗೆಲ್ಲ ಕೆಲಸ ಮುಗಿಸ್ಬಿಟ್ಟು ನನ್ನ ವೀಡಿಯೋವನ್ನೆಲ್ಲ ಇದು ಮಾಡಿಬಿಟ್ಟು ಖಂಡಿತ ರಿಪ್ಲೈ ಅನ್ನೋದು ಎಲ್ಲರಿಗೂ ಕೊಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ, ಯಾರು ಕೂಡ ಕೋಪ ಮಾಡ್ಕೋಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸರಿನಾ? ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ. ಒಂದಿನ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ದಿನನಾದರೂ ರಿಪ್ಲೈ ಕೊಡ್ತೀನಿ. ಯಾಕೆಂದರೆ ಮೇನಾಗಿ ನನ್ನ ಹತ್ರ ಯಾರು ಪರ್ಚೇಸ್ ಮಾಡಿದ್ದಾರೆ, ಬಂದಿದೆಯಾ ಬಂದಿಲ್ವಾ, ಅವ್ರಿಗೆ ಏನು ಹೇಳ್ಕೊಡ್ಬೇಕು,
ಏನು 7 ಡೇಸ್ದು ಏನಿದೆ ಹೇಳ್ಕೊಡೋದು ಅದನ್ನೆಲ್ಲ ಫಸ್ಟಾಗಿ ನಾನು ನೋಡ್ಕೋತೀನಿ. ಅವ್ರಿಗೆ ಹೇಳ್ಕೊಡ್ಬೇಕು, ಅದ್ರ ಕೆಲಸ ಇರುತ್ತೆ, ವಿಡಿಯೋಸ್ ಇರುತ್ತೆ, ಪ್ಯಾಕಿಂಗ್ಸ್ ಇರುತ್ತೆ, ಎಲ್ಲ ನಾನೇ ಮಾಡೋದು. ಪ್ರತಿಯೊಂದು ಕೂಡ ನನ್ನ ಕೈಯಾರೇ ನಾನು ಮಾಡಿಕೊಡ್ತೀನಿ. ಯಾಕೆಂದರೆ ಜನಗಳಿಗೆ ಆದಷ್ಟು ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಅದಾದಮೇಲೆ ಯಾಕೆ ನಾನು ಬೇರೆಯವ್ರಿಗೆ ಇಟ್ಟು ರಿಸಲ್ಟ್ ಸಿಗುತ್ತೋ ಸಿಗಲ್ವೋ ಅಂತ ಒಂದು ಮನಸ್ಸು ನನಗೆ. ಬೇರೆಯವ್ರ ಕೈಯಿಂದ ನಾನು ಕೊಟ್ಟರೆ ರಿಸಲ್ಟ್ ಸಿಗುತ್ತೋ ಸಿಗಲ್ವೋ, ಬೇಕಾದ್ರೆ ಕೆಲಸದವ್ರು ಆರಾಮಾಗಿ 1-2-3 ಜನ ಇಟ್ಕೊಂಡು ನಾನು ಮಾಡ್ಬೋದು. ನನಗೆ ಆ ಮನಸ್ಸಲ್ಲಿ ಆ ಥರ ಇದೆ. ನನಗೆ ಯಾಕೆ ಅಂತ ಗೊತ್ತಿಲ್ಲ, ನನ್ನ ಕೈಯಾರೆ ನಾನು ಕೊಡಬೇಕು ಅನ್ನೋ ಒಂದು ಮನ್ಸಿಗೆ ಬಂದುಬಿಟ್ಟಿದೆ. ಎಷ್ಟೇ ಆಗಿರಲಿ ರಿಸ್ಕ್ ತೊಗೊಂಡು ನಾನೇ ಮಾಡಿ ಕೊಡೋದು ಎಲ್ಲರಿಗೂ ಅನ್ನೋ ಒಂದು ಆಸೆ ಆಗಿ ಮತ್ತು ಮನಸ್ಸಿಗೆ ಆ ಥರ. ಯಾಕೆಂದರೆ ತುಂಬ ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ಅಷ್ಟೇ, ಇನ್ನೇನು ಕೂಡ ಬೇರೆ ರೀಸನ್ ಇಲ್ಲ. ಅದಾದಮೇಲೆ ಮದ್ದೂರವರು ಅಂತ ಹೇಳಿದ್ನಲ್ಲ, ಅವ್ರಿಗೆ 5 ದಿನಕ್ಕೆ ರಿಸಲ್ಟ್ ಬಂದು ಮತ್ತೆ ಆರ್ಡರ್ ಮಾಡಿಕೊಂಡ್ರು. ನಿನ್ನೆ ಸಂಜೆ ಆರ್ಡರ್ ಮಾಡ್ಕೊಂಡಿದ್ದು. ಹಾಗೂ ನೆನ್ನೆ ರಿಪ್ಲೈ ಮಾಡಿರಲಿಲ್ಲ ಅವರು. ಅಷ್ಟು ಸತಿ ಮೆಸೇಜ್ ಮಾಡಿದ್ದಾರೆ, ತುಂಬ ಒಂದು 10-15 ಸತಿ ಮೆಸೇಜ್ ಮಾಡಿದ್ದಾರೆ. ಯಾಕೆ ಇಷ್ಟು ಸತಿ ಮೆಸೇಜ್ ಮಾಡಿದ್ದಾರೆ ಅಂತ ಓಪನ್ ಮಾಡಿ ನೋಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಪ್ಲೀಸ್ ಮೇಡಮ್, ಇದರಿಂದ ನಾನು ನಂಬೇ ಇರಲಿಲ್ಲ, ಇದನ್ನು ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಏನು ಅಂತ ಗೊತ್ತಿಲ್ಲ ನನಗೆ, ಪ್ಲೀಸ್ ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಯಾಕೆಂದರೆ ಅವರು ಸ್ವಲ್ಪ ಏನೋ ಆಗುತ್ತೋ ಆಗಲ್ವೋ ಡೌಟಲ್ಲಿ ತೊಗೊಂಡಿದ್ದು, ಆ ಥರ ನಾನು ಮಾತಾಡಿ ತೊಗೊಂಡಿದ್ದು. ನೀವು ಹೇಳಿದ್ರೆ, ನನಗೆ ತಿಳಿಸಿ ಹೇಳಿದ್ರೆ ಇದರಿಂದ ಖಂಡಿತ ಒಳ್ಳೆಯದಾಗುತ್ತೆ, ತೊಗೊಂಡು ನೋಡಿ, ನಂಬಿಕೆ ಇಟ್ಟು ಮಾಡಿ ಅಂತೆಲ್ಲ ಹೇಳಿದ್ರಿ ತಿಳಿಸಿ. ಬಟ್ ನನಗೆ ಅಷ್ಟು ನಂಬಿಕೆ ಇರಲಿಲ್ಲ. ಇವಾಗ ನಂಬಿಕೆ ಬರ್ತಾ ಇದೆ ಖಂಡಿತ. ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ದೀನಿ. ಮತ್ತು ನನಗೆ ಅಂಗಡಿ ಇನ್ನೊಂದು ಕೊಡಿ, ನನಗೆ ಇನ್ನೊಂದು ಕಟ್ಕೋತೀನಿ, ಕ್ಯಾಶಿಯರ್ ಜಾಗ ಏನಿದೆ ಅಲ್ಲಿ ಕಟ್ಕೋತೀನಿ, ಮತ್ತು 7 ಡೇಸ್ ಕೂಡ ನಾನು ಮಾಡ್ತೀನಿ, ಬೇರೆಯವ್ರಿಗೂ ಕೂಡ ಹೇಳಿದ್ದೀನಿ, ಅವ್ರಿಗೂ ಕೂಡ ಬೇಕು ಅಂತ 3 ಆರ್ಡರ್ ಮಾಡಿಕೊಂಡ್ರು ಅವರು. ಖುಷಿ ಆಯಿತು, ನನಗೆ ಖುಷಿ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಒಂದು ತೊಗೊಂಡು ನೋಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೆ ನೀವು ಮತ್ತೊಂದು ತೊಗೊಳ್ಳಿ. ಅದನ್ನು ಕೂಡ ಏನೆಲ್ಲ ಮಾಡಬೇಕು, ಯಾವ ಥರ ಮಾಡಬೇಕು, ಪ್ರತಿಯೊಂದು ಯಾವ ಥರ ಅಂದರೆ ಎಲ್ಲ ಧರ್ಮದವರು ಮಾಡ್ಬೋದು. ಅವ್ರವ್ರ ಪದ್ಧತಿ ಪ್ರಕಾರ ನಾನು ಮಾಡೋಕ್ಕೆ ಹೇಳ್ತೀನಿ. ಈಗ ನಾವು ಮುಸ್ಲಿಮ್ಸ್ ಅಂದ್ಬಿಟ್ಟು ನನ್ನ ಪದ್ಧತಿ ಪ್ರಕಾರನೇ ಮಾಡಬೇಕು ನೀವು ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ನಿಮ್ಮ ಪದ್ಧತಿ ಪ್ರಕಾರ ಏನೆಲ್ಲ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಪ್ರತಿಯೊಂದು ಏನೆಲ್ಲ ಮಾಡಬೇಕು, 7 ಡೇಸ್ ಏನು ಮಾಡಬೇಕು, ಬೆಳಗ್ಗೆ ಏನು ಮಾಡಬೇಕು, ಸಂಜೆ ಏನು ಮಾಡಬೇಕು, ಪ್ರತಿಯೊಂದು ಕೂಡ ಹೇಳ್ಕೊಡ್ತೀನಿ ನಾನು. ಕ್ಲಿಯರಾಗಿ ಕೇಳ್ಕೊಳ್ಳಿ, ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಸರಿನಾ? ಮತ್ತು ಇದು ಆನ್ಲೈನ್ ಪೇಮೆಂಟ್ ಇರುತ್ತೆ. ಪ್ಲೀಸ್ ಆನ್ಲೈನ್ ಪೇಮೆಂಟ್ ಇರೋರು ಮಾತ್ರ ಮಾಡ್ತೀನಿ, ಆರ್ಡರ್ ಮಾಡ್ತೀನಿ, ನಂಬಿಕೆ ಇಟ್ಟು ಮಾಡ್ತೀನಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಯಾವುದೋ ಒಂದು ಒಳ್ಳೆಯದಕ್ಕಾಗೋಕ್ಕೋಸ್ಕರ ಈ ವಿಡಿಯೋ ನನ್ನ ಕಣ್ಣಿಗೆ ತೋರಿಸಿದೆ, ಸಿಕ್ಕಿದೆ ಅಂತ ಹೇಳಿದ್ರೆ ಪ್ಲೀಸ್ ಮಾಡಿ. ಸುಮ್ಮನೆ ಟೈಮ್ ವೇಸ್ಟ್, ನಿಮ್ಮದು ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನನ್ನದು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಪಾಪ ತೊಗೊಳ್ಳೋರು ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರನ್ನ ಬಿಟ್ಟು ನಾನು ನಿಮಗೆ ಅಟೆಂಡ್ ಮಾಡಿ ನಿಮಗೆ ಏನೆಲ್ಲ ಹೇಳಬೇಕು ಅದನ್ನೆಲ್ಲ ಹೇಳಿದ್ರು ಕೂಡ ನೀವು ಆನ್ಲೈನ್ ಆಯಿತು, ಲಾಸ್ಟಲ್ಲಿ ಆನ್ಲೈನ್ ಅಂದ ತಕ್ಷಣ ನೀವು ಬೇಡ ಅಂತ ಸುಮ್ಮನೆ ಆಗಿಬಿಡ್ತೀರಾ. ಬೇಡ, ಬೇರೆಯವ್ರು ತೊಗೊಳೋಗಾದ್ರೂ ಅವ್ರಿಗಾದ್ರೂ ಟೈಮ್ ಕೊಡಿ ಪ್ಲೀಸ್. ಆನ್ಲೈನ್ ಇರುತ್ತೆ ಇದು. ನಿಮಗೆ ಒಂದು 7 ಡೇಸ್ ಒಳಗಡೆನೆ ನಿಮಗೆ ಡಿಸ್ಪ್ಯಾಚ್ ಮಾಡಿಸ್ತೀನಿ. 7 ಡೇಸ್ ಒಳಗಡೆನೆ ಅಂದರೆ ಕೆಲವ್ರಿಗೆ ಬೇಗ ಊರು ಬ್ಯಾಂಗ್ಳೂರ್ ಸೈಡ್ ಅಕ್ಕಪಕ್ಕ ಇದ್ದರೆ ಬೇಗನೆ ಹೊರಟೋಗುತ್ತೆ, ಸ್ವಲ್ಪ ಊರು ದೂರಗಳಿದ್ರೆ ಒಂದು 7 ಡೇಸ್ ಒಳಗಡೆ ಹೋಗುತ್ತೆ. ಹಾಗಾಗಿ 7 ಡೇಸ್ ಯಾಕೆ ಅಂತ ಹೇಳಿದ್ರೆ, ನಾನು ಇವತ್ತು ಆರ್ಡರ್ ಮಾಡಿಕೊಂಡ್ರೆ ಅವ್ರಿಗೆ 2 ದಿನ ಟೈಮ್ ಕೊಟ್ಟು ಅದಾದಮೇಲೆ ನಾನು ಅವ್ರಿಗೆ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ಆಲ್ರೆಡಿ ತುಂಬ ಆರ್ಡರ್ಸ್ ಇದ್ದಾಗ ಫಸ್ಟ್ ಯಾರು ಮಾಡಿರ್ತಾರೆ ಅವ್ರದ್ದು ಕ್ಲಿಯರ್ ಮಾಡಿ, ನಂತರ ನೆಕ್ಸ್ಟ್ ದಿನ ಯಾರು ಮಾಡಿರ್ತಾರೆ ಅವ್ರದ್ದು ಕ್ಲಿಯರ್ ಮಾಡ್ಕೊಂಡು ಹೋಗ್ತೀನಿ. ಆ ಥರ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೋಸ್ಕರ ಹಾಗಾಗುತ್ತೆ. ಯಾಕೆ ಲೇಟು ಅಂತಲೂ ಕೇಳ್ಬೋದು ನೀವು. ರೀಸನ್ ಕೂಡ ಇದೇನೆ, ಇಷ್ಟೇ. ಬೇಕು ಅಂದರೆ ಪ್ಲೀಸ್ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಸಾಲದ ಸಮಸ್ಯೆ ಅಂತ ತುಂಬ ಜನ ನನಗೆ ಜಾಸ್ತಿ 70% 80% ಅಷ್ಟು ಜನ ನನಗೆ ಸಾಲದ ಸಮಸ್ಯೆಯಿಂದನೇ ನನಗೆ ಮೆಸೇಜ್ ಮಾಡೋದು, ಹೇಳ್ಕೊಡೋದು ಎಲ್ಲರೂ ಕೂಡ ಇರುತ್ತೆ. ಒಂದೇ ಒಂದು ಎಷ್ಟೋ ಲಕ್ಷಾಂತರ ರೂಪಾಯಿ ಬಡ್ಡಿ ಕಟ್ಟಿರ್ತೀರ, ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತೀರ, ಒಂದೇ ಒಂದು ಇಷ್ಟು ಚಿಕ್ಕ ಅಮೌಂಟಲ್ಲಿ ಒಂದೇ ಒಂದು ಸತಿ ತೊಗೊಂಡು ನೋಡಿ, ನೀವು ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸರಿನಾ? ಯಾರು ಕೂಡ ಮಿಸ್ ಮಾಡ್ಕೊಳ್ಳಿ, ತೊಗೊಳ್ಳಿ. ಇದರಿಂದ ಎಷ್ಟೆಲ್ಲ ಒಳ್ಳೇದಾಗ್ತಾ ಇದೆ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಒಳ್ಳೇದಾಗುತ್ತೆ. ಬಟ್ ನಂಬಿಕೆ ಇಟ್ಟು ನೀವು ಮಾಡಬೇಕು ಅಷ್ಟೇ. ಏನೇ ಮಾಡಿದರೂ ಕೂಡ ನಂಬಿಕೆ ಇಟ್ಟು ಮಾಡಿದ್ರೇ ಅದು ನಿಮಗೆ ಸಕ್ಸಸ್ ಅನ್ನೋದು ಸಿಗೋದು. ನಿಮ್ಮ ನಂಬಿಕೆ ಎಷ್ಟು ಅಪಾರ, ಎಷ್ಟು ಇರುತ್ತೆ ಅಷ್ಟು ಬೇಗ ರಿಸಲ್ಟ್ ಅನ್ನೋದು ನಿಮಗೆ ಕೊಡುತ್ತೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ ಬೇಗ. ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ನನಗೆ ಹೇಳಿ, ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ. ಆದರೆ ತಗೊಳ್ಳೋ
ಸಾರಿ, ನೀವು ಆರ್ಡರ್ ಮಾಡ್ಕೊಂಡ್ಮೇಲೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ, ಸರಿನಾ? 7 ಡೇಸ್ ಸೀಕ್ರೆಟ್ ಏನಿದೆ ಆರ್ಡರ್ ಮಾಡ್ಕೊಂಡ್ಮೇಲೆ ಹೇಳ್ಕೊಡ್ತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.